ಭವಿಷ್ಯ ರೂಪಿಸಿಕೊಟ್ಟಿದ್ದ ಲೀಡರ್. ಆದರೆ ಸಿಬಿಐ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇತ್ತ ರೆಡ್ಡಿ ಸಹೋದರರು ಸ್ನೇಹಿತರ ಅಂತರ ಕಾಯ್ದುಕೊಂಡು ಏಕಾಂಗಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಅಂದ್ರೆ ಒಂದು ಸೈನ್ಯಕ್ಕೆ ಹೋಲಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಆಪ್ತ ಬಳಗ ಹೊಂದಿದ್ರು ರೆಡ್ಡಿ. ಆದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ ಜನಾರ್ದನ್ ರೆಡ್ಡಿಯಿಂದ ಆಪ್ತರು ಸಹೋದರರು ದೂರವಾಗಿದ್ದಾರೆ. ಮತ್ತೆ ಏಕಾಂಗಿಯಾದ್ರ ಜನಾರ್ದನ್ ರೆಡ್ಡಿ. ಪತಿಗಾಗಿ ಪತ್ನಿ ಹೋರಾಟ, ಸ್ನೇಹಿತರು ದೂರ. ಕೆಆರ್ಪಿಪಿ ಪಕ್ಷ ಕಟ್ಟಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದ ರೆಡ್ಡಿ ಇದೀಗ ಮತ್ತೆ ಏಕಾಂಗಿಯಾಗಿದ್ದಾರೆ. ಆಪ್ತ ಸ್ನೇಹಿತ ಶ್ರೀರಾಮುಲು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿ ದೂರವಾಗಿದ್ದಾರೆ. ಇತ್ತ ಸಹೋದರ ಸೋಮಶೇಖರ್ ರೆಡ್ಡಿ ಹಾಗೂ ಕರುಣಾಕರ್ ರೆಡ್ಡಿಯಿಂದಲೂ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ರೆಡ್ಡಿ ಪರ ಪತ್ನಿ ಲಕ್ಷ್ಮಿ ಅರುಣಾ ಮಾತ್ರ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ ಬಳಿಕ ಬೆಂಬಲಿಗರು ಅತಂತ್ರರಾಗಿದ್ದಾರೆ. ಬೆಂಬಲಿಗರಿಗೆ ರೆಡ್ಡಿ ಜೈಲಿಗೆ ಹೋದ ಹಿನ್ನೆಲೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ. ಹೀಗಾಗಿ ರೆಡ್ಡಿ ಪತ್ನಿ ಅರುಣಾ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಯಾರು ಬರೆದಿದ್ರೇನೋ ನಾವು ಬರ್ತೀವಿ ಅಂತ ಬೆಂಬಲಿಗರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವ್ರ ಮನೆ ಹತ್ರ ಬಂದಿದ್ರು. ಹೈದರಾಬಾದಲ್ಲಿ ಇದ್ದಾರೆ, ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದರೆ ಅವರು ದುಃಖದಲ್ಲಿದ್ದಾರೆ, ಅವ್ರಿಗೆ ಧೈರ್ಯ ತುಂಬಿಸ್ಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕಂತೇಳಿ ಬಂದಿದ್ರು. ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ವಿ. ಮೇಡಮ್ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರೂ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ, ಅರ್ಧ ರಾತ್ರಿ ಆಗಲಿ ನಿಮ್ಮ ಕುಟುಂಬ ಜೊತೆಗೆ ನಾವು ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಒಟ್ಟಾರೆ ಒಂದು ಕಾಲದಲ್ಲಿ ನಿತ್ಯ 3-4 ಸಚಿವರು 10 ಶಾಸಕರು ರೆಡ್ಡಿ ಸುತ್ತ ಗಿರ್ಕಿ ಹೊಡಿತಾ ಇದ್ರು. ಆದ್ರೆ ಈಗ ತಾನು ಮಾಡಿದ ತಪ್ಪಿಗೆ ತಾನೇ ಕಟ್ಟಿದ ಕೋಟೆ ಉಡಿಸಾಗಿದೆ. ಈ ಮೂಲಕ ರೆಡ್ಡಿ ಅಕ್ಷರಶಃ ಏಕಾಂಗಿ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಾಲದಲ್ಲಿ ಹಲವರಿಗೆ ಭವಿಷ್ಯ ರೂಪಿಸಿಕೊಟ್ಟಿದ್ದ ಲೀಡರ್. ಆದರೆ ಸಿಬಿಐ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇತ್ತ ರೆಡ್ಡಿ ಸಹೋದರರು ಸ್ನೇಹಿತರ ಅಂತರ ಕಾಯ್ದುಕೊಂಡು ಏಕಾಂಗಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಅಂದ್ರೆ ಒಂದು ಸೈನ್ಯಕ್ಕೆ ಹೋಲಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಆಪ್ತ ಬಳಗ ಹೊಂದಿದ್ರು ರೆಡ್ಡಿ. ಆದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ ಜನಾರ್ದನ್ ರೆಡ್ಡಿಯಿಂದ ಆಪ್ತರು ಸಹೋದರರು ದೂರವಾಗಿದ್ದಾರೆ. ಮತ್ತೆ ಏಕಾಂಗಿಯಾದ್ರ ಜನಾರ್ದನ್ ರೆಡ್ಡಿ. ಪತಿಗಾಗಿ ಪತ್ನಿ ಹೋರಾಟ, ಸ್ನೇಹಿತರು ದೂರ. ಕೆಆರ್ಪಿಪಿ ಪಕ್ಷ ಕಟ್ಟಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದ ರೆಡ್ಡಿ ಇದೀಗ ಮತ್ತೆ ಏಕಾಂಗಿಯಾಗಿದ್ದಾರೆ. ಆಪ್ತ ಸ್ನೇಹಿತ ಶ್ರೀರಾಮುಲು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿ ದೂರವಾಗಿದ್ದಾರೆ. ಇತ್ತ ಸಹೋದರ ಸೋಮಶೇಖರ್ ರೆಡ್ಡಿ ಹಾಗೂ ಕರುಣಾಕರ್ ರೆಡ್ಡಿಯಿಂದಲೂ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ರೆಡ್ಡಿ ಪರ ಪತ್ನಿ ಲಕ್ಷ್ಮಿ ಅರುಣಾ ಮಾತ್ರ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ ಬಳಿಕ ಬೆಂಬಲಿಗರು ಅತಂತ್ರರಾಗಿದ್ದಾರೆ. ಬೆಂಬಲಿಗರಿಗೆ ರೆಡ್ಡಿ ಜೈಲಿಗೆ ಹೋದ ಹಿನ್ನೆಲೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ. ಹೀಗಾಗಿ ರೆಡ್ಡಿ ಪತ್ನಿ ಅರುಣಾ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಯಾರು ಬರೆದಿದ್ರೇನೋ ನಾವು ಬರ್ತೀವಿ ಅಂತ ಬೆಂಬಲಿಗರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವ್ರ ಮನೆ ಹತ್ರ ಬಂದಿದ್ರು. ಹೈದರಾಬಾದಲ್ಲಿ ಇದ್ದಾರೆ, ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದರೆ ಅವರು ದುಃಖದಲ್ಲಿದ್ದಾರೆ, ಅವ್ರಿಗೆ ಧೈರ್ಯ ತುಂಬಿಸ್ಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕಂತೇಳಿ ಬಂದಿದ್ರು. ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ವಿ. ಮೇಡಮ್ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರೂ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ, ಅರ್ಧ ರಾತ್ರಿ ಆಗಲಿ ನಿಮ್ಮ ಕುಟುಂಬ ಜೊತೆಗೆ ನಾವು ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಒಟ್ಟಾರೆ ಒಂದು ಕಾಲದಲ್ಲಿ ನಿತ್ಯ 3-4 ಸಚಿವರು 10 ಶಾಸಕರು ರೆಡ್ಡಿ ಸುತ್ತ ಗಿರ್ಕಿ ಹೊಡಿತಾ ಇದ್ರು. ಆದ್ರೆ ಈಗ ತಾನು ಮಾಡಿದ ತಪ್ಪಿಗೆ ತಾನೇ ಕಟ್ಟಿದ ಕೋಟೆ ಉಡಿಸಾಗಿದೆ. ಈ ಮೂಲಕ ರೆಡ್ಡಿ ಅಕ್ಷರಶಃ ಏಕಾಂಗಿ ಆಗಿರೋದಂತೂ ಸುಳ್ಳಲ್ಲ. ಒಂದು ಕಾಲದಲ್ಲಿ ಹಲವರಿಗೆ ಭವಿಷ್ಯ ರೂಪಿಸಿಕೊಟ್ಟಿದ್ದ ಲೀಡರ್. ಆದರೆ ಸಿಬಿಐ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇತ್ತ ರೆಡ್ಡಿ ಸಹೋದರರು ಸ್ನೇಹಿತರ ಅಂತರ ಕಾಯ್ದುಕೊಂಡು ಏಕಾಂಗಿಯಾಗಿದ್ದಾರೆ.
ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಅಂದ್ರೆ ಒಂದು ಸೈನ್ಯಕ್ಕೆ ಹೋಲಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಆಪ್ತ ಬಳಗ ಹೊಂದಿದ್ರು ರೆಡ್ಡಿ. ಆದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ ಜನಾರ್ದನ್ ರೆಡ್ಡಿಯಿಂದ ಆಪ್ತರು ಸಹೋದರರು ದೂರವಾಗಿದ್ದಾರೆ. ಮತ್ತೆ ಏಕಾಂಗಿಯಾದ್ರ ಜನಾರ್ದನ್ ರೆಡ್ಡಿ. ಪತಿಗಾಗಿ ಪತ್ನಿ ಹೋರಾಟ, ಸ್ನೇಹಿತರು ದೂರ. ಕೆಆರ್ಪಿಪಿ ಪಕ್ಷ ಕಟ್ಟಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದ ರೆಡ್ಡಿ ಇದೀಗ ಮತ್ತೆ ಏಕಾಂಗಿಯಾಗಿದ್ದಾರೆ. ಆಪ್ತ ಸ್ನೇಹಿತ ಶ್ರೀರಾಮುಲು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿ ದೂರವಾಗಿದ್ದಾರೆ. ಈತ ಸಹೋದರ ಸೋಮಶೇಖರ್ ರೆಡ್ಡಿ ಹಾಗೂ ಕರುಣಾಕರ್ ರೆಡ್ಡಿಯಿಂದಲೂ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ರೆಡ್ಡಿ ಪರ ಪತ್ನಿ ಲಕ್ಷ್ಮಿ ಅರುಣಾ ಮಾತ್ರ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ ಬಳಿಕ ಬೆಂಬಲಿಗರು ಅತಂತ್ರರಾಗಿದ್ದಾರೆ. ಬೆಂಬಲಿಗರಿಗೆ ರೆಡ್ಡಿ ಜೈಲಿಗೆ ಹೋದ ಹಿನ್ನೆಲೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ. ಹೀಗಾಗಿ ರೆಡ್ಡಿ ಪತ್ನಿ ಅರುಣಾ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಯಾರು ಬರೆದಿದ್ರೇನು ನಾವು ಬರ್ತೀವಿ ಅಂತ ಬೆಂಬಲಿಗರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾರು ಅವ್ರ ಮನೆ ಹತ್ರ ಬಂದಿದ್ರು. ಹೈದರಾಬಾದಲ್ಲಿ ಇದ್ದಾರೆ, ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದರೆ ಅವರು ದುಃಖದಲ್ಲಿದ್ದಾರೆ, ಅವ್ರಿಗೆ ಧೈರ್ಯ ತುಂಬಿಸ್ಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕಂತೇಳಿ ಬಂದಿದ್ರು. ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ವಿ. ಮೇಡಮ್ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರೂ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ, ಅರ್ಧ ರಾತ್ರಿ ಆಗಲಿ ನಿಮ್ಮ ಕುಟುಂಬ ಜೊತೆಗೆ ನಾವು ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಒಟ್ಟಾರೆ ಒಂದು ಕಾಲದಲ್ಲಿ ನಿತ್ಯ 3-4 ಸಚಿವರು 10 ಶಾಸಕರು ರೆಡ್ಡಿ ಸುತ್ತ ಗಿರ್ಕಿ ಹೊಡಿತಾ ಇದ್ರು. ಆದ್ರೆ ಈಗ ತಾನು ಮಾಡಿದ ತಪ್ಪಿಗೆ ತಾನೇ ಕಟ್ಟಿದ ಕೋಟೆ ಉಡಿಸಾಗಿದೆ. ಈ ಮೂಲಕ ರೆಡ್ಡಿ ಅಕ್ಷರಶಃ ಏಕಾಂಗಿ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಾಲದಲ್ಲಿ ಹಲವರಿಗೆ ಭವಿಷ್ಯ ರೂಪಿಸಿಕೊಟ್ಟಿದ್ದ ಲೀಡರ್, ಆದರೆ ಸಿಬಿಐ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇತ್ತ ರೆಡ್ಡಿ ಸಹೋದರರು ಸ್ನೇಹಿತರ ಅಂತರ ಕಾಯ್ದುಕೊಂಡು ಏಕಾಂಗಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿಯ ಆಪ್ತರು ಅಂದ್ರೆ ಒಂದು ಸೈನ್ಯಕ್ಕೆ ಹೋಲಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಆಪ್ತ ಬಳಗ ಹೊಂದಿದ್ರು ರೆಡ್ಡಿ. ಆದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ ಜನಾರ್ದನ್ ರೆಡ್ಡಿಯಿಂದ ಆಪ್ತರು ಸಹೋದರರು ದೂರವಾಗಿದ್ದಾರೆ. ಮತ್ತೆ ಏಕಾಂಗಿಯಾದ್ರ ಜನಾರ್ದನ್ ರೆಡ್ಡಿ. ಪತಿಗಾಗಿ ಪತ್ನಿ ಹೋರಾಟ, ಸ್ನೇಹಿತರು ದೂರ. ಕೆಆರ್ಪಿಪಿ ಪಕ್ಷ ಕಟ್ಟಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದ ರೆಡ್ಡಿ ಇದೀಗ ಮತ್ತೆ ಏಕಾಂಗಿಯಾಗಿದ್ದಾರೆ. ಆಪ್ತ ಸ್ನೇಹಿತ ಶ್ರೀರಾಮುಲು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿ ದೂರವಾಗಿದ್ದಾರೆ. ಈತ ಸಹೋದರ ಸೋಮಶೇಖರ್ ರೆಡ್ಡಿ ಹಾಗೂ ಕರುಣಾಕರ್ ರೆಡ್ಡಿಯಿಂದಲೂ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ರೆಡ್ಡಿ ಪರ ಪತ್ನಿ ಲಕ್ಷ್ಮಿ ಅರುಣಾ ಮಾತ್ರ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ ಬಳಿಕ ಬೆಂಬಲಿಗರು ಅತಂತ್ರರಾಗಿದ್ದಾರೆ. ಬೆಂಬಲಿಗರಿಗೆ ರೆಡ್ಡಿ ಜೈಲಿಗೆ ಹೋದ ಹಿನ್ನೆಲೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ. ಹೀಗಾಗಿ ರೆಡ್ಡಿ ಪತ್ನಿ ಅರುಣಾ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಯಾರು ಬರೆದಿದ್ರೇನು ನಾವು ಬರ್ತೀವಿ ಅಂತ ಬೆಂಬಲಿಗರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾರು ಅವ್ರ ಮನೆ ಹತ್ರ ಬಂದಿದ್ರು. ಹೈದರಾಬಾದಲ್ಲಿ ಇದ್ದಾರೆ, ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದರೆ ಅವರು ದುಃಖದಲ್ಲಿದ್ದಾರೆ, ಅವ್ರಿಗೆ ಧೈರ್ಯ ತುಂಬಿಸ್ಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕಂತೇಳಿ ಬಂದಿದ್ರು. ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ವಿ. ಮೇಡಮ್ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರೂ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ, ಅರ್ಧ ರಾತ್ರಿ ಆಗಲಿ ನಿಮ್ಮ ಕುಟುಂಬ ಜೊತೆಗೆ ನಾವು ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಒಟ್ಟಾರೆ ಒಂದು ಕಾಲದಲ್ಲಿ ನಿತ್ಯ 3-4 ಸಚಿವರು 10 ಶಾಸಕರು ರೆಡ್ಡಿ ಸುತ್ತ ಗಿರ್ಕಿ ಹೊಡಿತಾ ಇದ್ರು. ಆದ್ರೆ ಈಗ ತಾನು ಮಾಡಿದ ತಪ್ಪಿಗೆ ತಾನೇ ಕಟ್ಟಿದ ಕೋಟೆ ಉಡಿಸಾಗಿದೆ. ಈ ಮೂಲಕ ರೆಡ್ಡಿ ಅಕ್ಷರಶಃ ಏಕಾಂಗಿ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.